ಇದೇನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಅಶೋಕ್ ಹೇಳಿದ್ದಾರೆ, ಸುನೀಲ್ ಕುಮಾರ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ಎಲ್ಲ ಈ ತರ ಸಿದ್ದರಾಮಯ್ಯ ಅವ್ರನ್ನ ಈ ರೀತಿ ಇಳಿಸಬಾರದು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುನೀಲ್ ಕುಮಾರ್, ನಿಮಗೆ ಮಾನ ಮರಿದಿದೆಯಲ್ಲ ನಿಮಗೆ? ನಿಮ್ಮ ಸರ್ಕಾರ ಇರಬೇಕಾದ್ರೆ 20 ತಿಂಗಳಿಗೆ ಅವರ ಸರ್ವೋಚ್ಚ ನಾಯಕರಾದಂತ ಯಡಿಯೂರಪ್ಪರನ್ನ ಕಣ್ಣೀರ್ ಹಾಕಿ ರಾಜಭವನ ಕಳಿಸಿದಂತವ್ರು ನೀವು. ಇವತ್ ನಿಮಗೆ ಪಾಠ ಹೇಳ್ತೀರಾ ನೀವು? ಯಾವ ಉದ್ದೇಶ ಇದೆ ನಿಮ್ಗೆ? ನಿಮ್ದು ಏನು ಉದ್ದೇಶ ಇದೆ? ಈಗ ಟ್ರಂಪ್ ಕಾರ್ಡ್ ಹೇಳ್ತಾರೆ, ಎಷ್ಟು ತರಬಹುದಿತ್ತು, ಹಿಂದುಳಿದ ನಾಯಕರಿಗೆ ಮಾಡಿದ್ರು ಅನ್ನೋದಲ್ಲ. ಸಾಹೇಬ್ರ ಜೊತೆ ದೆಹಲಿಗೆ ಹೋಗಿದ್ವಿ. ದೆಹಲಿಯಲ್ಲಿ ಈಗ ಸಾಹೇಬ್ರದ್ದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ, ಯಾವಾಗ ಗವರ್ನರ್ಗೆ ಹೋಗಿ ಮೀಟ್ ಮಾಡೋದು, ಭೇಟಿ ಆಗತ್ತದೆಲ್ಲ ಚರ್ಚೆಗಳು ಇವತ್ತಾಗಿತ್ತು. ಅದಕ್ಕೆ ಸಾಹೇಬ್ರ ಜೊತೆಗೆ ದೆಹಲಿಗೆ ಹೋಗಿ ದೆಹಲಿಯಿಂದ ಇವತ್ತು ಅವ್ರು ವಾಪಸ್ ಬಂದ್ರೆ ನಾಳೆ ಶಾಸಕಾಂಗ ಸಭೆನ ಕೂಡ ಕರೆಯಲಾಗಿದೆ 4 ಗಂಟೆಗೆ. ಶಾಸಕಾಂಗ ಸಭೆಯಲ್ಲಿ ಸಾಹೇಬ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಅದಾದ ನಂತರ ಏನು ಪ್ರಕ್ರಿಯೆ ಇರುತ್ತೋ ಕ್ಯಾಬಿನೆಟ್ ಫಾರ್ಮೇಶನ್ ಎಲ್ಲ ನಡಿಬೇಕಾಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ಹಂತವಾಗೋ ಅಥವಾ ಒಂದೇ ಸಮಯದಲ್ಲ ಮಾಡ್ತಾರೆ ಅದನ್ನ ತಗೊಂಡು ಮಾಡೋ ಪ್ರಕ್ರಿಯೆ ಶುರು ಆಗುತ್ತೆ. ಅದೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಂತ ವಿಷಯ. ಅವರೆಲ್ಲ ಏನ್ ತೀರ್ಪು ಕೊಟ್ಟು ಏನ್ ಮಾಡ್ತಾರೋ ಅದನ್ನ ಪಕ್ಷ ಏನ್ ಜವಾಬ್ದಾರಿ ಕೊಡ್ತೋ ಆ ಪಕ್ಷನ ಜವಾಬ್ದಾರಿನ ಮಾಡಕ್ಕೆ ತಯಾರಾಗಿದ್ದೀನಿ.